ಇಂದು ರಾಜ್ಯ ಬಿಜೆಪಿಯ ಪ್ರಮುಖ ಶಾಸಕರ ಸಭೆ ನಡೆಯಲಿದೆ. ಮಳೆಗಾಲದ ಅಧಿವೇಶನದ ಹಿನ್ನೆಲೆಯಲ್ಲಿ ಸದನದಲ್ಲಿ ಯಾವೆಲ್ಲ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ನಿರ್ಧಾರವನ್ನ ಮಾಡಲಿದ್ದಾರೆ. ಸದನದ ಒಳಗೆ ಹಾಗೂ ಹೊರಗೆ ಯಾವ ವಿಚಾರಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನ ತೀರ್ಮಾನ ಮಾಡಲಿದ್ದಾರೆ. ಮುಂಗಾರು ಅಧಿವೇಶನಕ್ಕೆ ವಿಪಕ್ಷ ಬಿಜೆಪಿ ತಯಾರಿ. ಪ್ರಮುಖ ಶಾಸಕರ ಜೊತೆ ವಿಪಕ್ಷ ನಾಯಕರ ಸಭೆ. ಆಗಸ್ಟ್ 13ರಿಂದ ಆಗಸ್ಟ್ 27ರವರೆಗೆ ರಾಜ್ಯದ ಮುಂಗಾರು ಅಧಿವೇಶನ ನಿಗದಿಯಾಗಿದೆ. ಡಿಕೆಶಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಹಲವು ವಿಚಾರಗಳು ವಿಪಕ್ಷಗಳ ಮುಂದಿವೆ ಕೂಡ. ಆದರೆ ಯಾವ ವಿಚಾರವನ್ನು ಪ್ರಮುಖವಾಗಿ ತೆಗೆದುಕೊಳ್ಳಬೇಕು, ಹೇಗೆ ಮಂಡಿಸಿ ಗೆಲುವನ್ನು ಪಡಿಬೇಕು ಅಂತ ಚರ್ಚಿಸಲು ಇಂದು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಒಂದು ವಿಶೇಷ ಸಭೆ ಕರೆಯಲಾಗಿದೆ. ವಿಧಾನಸೌಧದ ವಿಪಕ್ಷ ನಾಯಕರ ಕಚೇರಿಯಲ್ಲಿ ಇಂದಿನ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಉಪನಾಯಕ ಅರವಿಂದ್ ಬೆಲ್ಲದ್, ಸುರೇಶ್ ಕುಮಾರ್, ಸುನೀಲ್ ಕುಮಾರ್ ಸೇರಿದಂತೆ ಪ್ರಮುಖ ಶಾಸಕರು ಭಾಗಿಯಾಗಲಿದ್ದಾರೆ. ಕರೆದಿದ್ದೀನಿ. ಶನಿವಾರ ಒಂದು ಸಮನ್ವಯ ಸಮಿತಿಯನ್ನ ನಾನು ಬೆಂಗಳೂರಲ್ಲಿ ಕರೀತಾ ಇದ್ದೀನಿ. ಶುಕ್ರವಾರನೂ ಕೂಡ ನಮ್ಮ ಪಾರ್ಟಿಯ ಪ್ರಮುಖ ಸುಮಾರು 13 ಜನ ಲೀಡರ್ಸ್ ಅನ್ನ ವಿಧಾನಸಭೆ ಅಧಿವೇಶನದ ಸಂಬಂಧಪಟ್ಟಂತೆ ಸಂಜೆ 4 ಗಂಟೆಗೆ ನನ್ನ ಚೇಂಬರ್ ಅಲ್ಲಿ, ವಿರೋಧ ಪಕ್ಷದ ನಾಯಕರ ಚೇಂಬರ್ ಅಲ್ಲಿ ಕರೆದಿದ್ದೀನಿ. ಅದಾದ್ಮೇಲೆ ಶನಿವಾರ ಎರಡು ಪಾರ್ಟಿ, JDS ಮತ್ತು ಬಿಜೆಪಿಯ ಎರಡು ಪಾರ್ಟಿಯ ಒಂದು ಸಮನ್ವಯ ಸಮಿತಿಯನ್ನು ಕೂಡ ನಾನು ಕರೆದಿದ್ದೀನಿ. ಬಿಜೆಪಿ ಬಳಿ ಅಸ್ತ್ರಗಳೇನು? ಮುಂಗಾರು ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸಮರಕ್ಕೆ ಬಿಜೆಪಿ ಬಳಿ ಅಸ್ತ್ರಗಳೇನು ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ಉಂಟಾಗಿರುವಂತಹ ಭೀಕರ ಬರ ಮತ್ತು ನೆರೆಗೆ ಸಂಬಂಧಪಟ್ಟಂತೆ ಅಧ್ಯಯನ ವರದಿ ಮೇಲೆ ಚರ್ಚೆ, ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡಲು ಆಗ್ರಹ, ಭ್ರಷ್ಟಾಚಾರ ಆರೋಪದ ಮೇಲೆ ನಾಗೇಂದ್ರ ರಾಜೀನಾಮೆಗೆ ಬಿಗಿಪಟ್ಟು, ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಹಣ ಎಲ್ಲೋಯ್ತು ಅನ್ನೋ ವಿಚಾರ, 30 ವರ್ಷಗಳಿಗೆ ನೀಡಿರುವಂತಹ ಬೆಂಗಳೂರಿನ ಕಸದ ಟೆಂಡರ್ ರದ್ದು ತಡೆ ಹಿಡಿದಿರುವಂತಹ ಮಾಸಾಶನಗಳ ಒಂದು ಬಿಡುಗಡೆ ಮಾಡುವಂತೆ ಆಗ್ರಹ ಮತ್ತು BPL ಕಾರ್ಡ್ ಮಾರ್ಪಾಡು ಮಾಡಿರುವಂತಹ ಬಗ್ಗೆ ಧ್ವನಿ ಎತ್ತುವುದು ಸೇರಿದೆ. ಇಂದು ವಿಪಕ್ಷ ನಾಯಕ ಆರ್ ಅಶೋಕ್ ಸಭೆ ಕರೆದಿರುವಂತಹ ಸಭೆಯಲ್ಲಿ ಸರ್ಕಾರದ ವ್ಯವಸ್ಥೆ ಅವ್ಯವಸ್ಥೆ ಬಗ್ಗೆ ಚರ್ಚೆ ನಡೆಸಲಿದೆ. ಬರಗಾಲ, ನೆರೆ ಹಾವಳಿ, KPSCಯಲ್ಲಿ ನಡೆದಿರುವಂತಹ ದೊಡ್ಡ ಹಗರಣ, ಪಶುವೈದ್ಯರ ನೇಮಕಾತಿ ವಿಚಾರದಲ್ಲಿ ಕೋಟ್ಯಾಂತರ ಅವ್ಯವಹಾರ ಸೇರಿದಂತೆ ಅನೇಕ ವಿಚಾರ ನಮ್ಮ ಮುಂದೆ ಇದೆ. ಯಾವೆಲ್ಲ ವಿಚಾರ ಪ್ರಸ್ತಾಪವನ್ನು ಮಾಡಬೇಕು ಅಂತ ತೀರ್ಮಾನಿಸಲಿದ್ದೇವೆ ಅಂತ ಚಲವಾದಿ ನಾರಾಯಣಸ್ವಾಮಿ ಮಾಹಿತಿ ನೀಡಿದರು. ಕೆಲವು ಪ್ರಮುಖ ನಾಯಕರ ಸಭೆಯನ್ನು ಕರೆದಿದ್ದೇವೆ. ಮಾನ್ಯ ಅಶೋಕ್ ಅವರು ಅದರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಮೇಲ್ಮನೆ ಅಥವಾ ತಳಮನೆ ಎರಡೂ ಕಡೆಯಲ್ಲಿ ಯಾವ ವಿಚಾರಗಳನ್ನು ನಾವು ಕೈಗೆತ್ತಿಕೊಳ್ಬೇಕು, ಈ ಸರ್ಕಾರದ ಈ ವ್ಯವಸ್ಥೆಯ ಮತ್ತು ಅವಸ್ಥೆಯ ಬಗ್ಗೆ, ಇತ್ತೀಚೆಗೆ ನಡೆದಿರ್ತಕ್ಕಂಥ ಸಂಪುಟದ ವಿಚಾರದಲ್ಲಿ, ಬರಗಾಲ ಪರಿಸ್ಥಿತಿ ಕೆಲವು ಕಡೆ ಇದೆ, ನೆರೆ ಹಾವಳಿ ಕೆಲವು ಕಡೆ ಆಗಿದೆ, ಅನೇಕ ವಿಷಯಗಳಿದೆ. ಇಡೀ ಅಧಿವೇಶನದಲ್ಲಿ ಸರ್ಕಾರದ ಮೇಲೆ ಮುಗಿಬೀಳಲು ವಿಪಕ್ಷಗಳು ತಯಾರಿ ನಡೆಸಿವೆ. ಇಂದು ಬಿಜೆಪಿ ಶಾಸಕರ ಜೊತೆಗಿನ ಸಭೆಯ ವಿಚಾರಗಳನ್ನು ಶನಿವಾರ ನಡೆಯಲಿರುವಂತಹ ಸಮನ್ವಯ ಸಮಿತಿ ಸಭೆಯ ಮುಂದಿಟ್ಟು ಬಿಜೆಪಿ ಮತ್ತು JDS ಒಟ್ಟಾಗಿ ಸದನದಲ್ಲಿ ಸರ್ಕಾರವನ್ನು ಮಂಡಿಸಲು ತಯಾರಾಗಲಿವೆ.